ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾವಿನಕಾಯಿ ಉಪ್ಪಿನಕಾಯಿನ ದಿಢೀರ್ನೆ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ವರ್ಷಾನುಗಟ್ಲೆ ನಾವು ಇಟ್ಕೊಂಡು ತಿಂತೀವಲ್ರಿ, ಇದೇ ರೀತಿ ರೀ ನಾವು ವರ್ಷಾನುಗಟ್ಲೆ ಇಟ್ಕೊಂಡು ತಿನ್ನೋಕೆ ಮಾವಿನಕಾಯಿ ಹಾಕೋದ್ರಿ. ಇವಾಗ ನಾನು 2 ಮಾವಿನಕಾಯಿ ತೋರಿಸ್ತಾ ಇದ್ದೀನಿ ರೀ. 2 ಮಾವಿನಕಾಯ್ದು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ ನಾನು 2 ಚಮಚದಷ್ಟು ಸಾಸಿವೆ ತೊಗೊಂಡಿನಿ ರೀ. 1 ಚಮಚ ಮೆಂತ್ಯ ಹಾಕ್ಕೊಂಡಿದ್ದೀನಿ ರೀ. ಇವಾಗ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಘಮ ಬರಬೇಕ್ರಿ, ಅದು ಘಮ ಬರೋವರೆಗೂ ಹುರ್ಕೋಬೇಕು ನೋಡಿ. ಇವಾಗ ಮೆಂತ್ಯ ಮತ್ತು ಸಾಸಿವೆ ಘಮ ಬರ್ತಾ ಇದೆ. ಇವಾಗ ಗ್ಯಾಸ್ ಆರಿಸ್ಬಿಟ್ಟು ಒಂದು ಬಟ್ಲಿಗೆ ತಕ್ಕೊಳ್ಳೋಣ್ರಿ, ತಣ್ಣಗಾಗಬೇಕದು. ಮತ್ತು ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊತಿದ್ದೀನಿ ರೀ. ಒಂದು 5-6 ಚಮಚದಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ರೀ ಬಿಸಿಗೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಗ್ಯಾಸ್ನ ಆರಿಸ್ಬಿಟ್ಟು ಅದು ಎಣ್ಣೆ ತಣ್ಣಗಾಗೋದಕ್ಕೆ ಬಿಡೋಣ್ರಿ. ಇವಾಗ ಮತ್ತು ಸಾಸಿವೆ ಮೆಂತ್ಯ ಹುರ್ಕೊಂಡಿದ್ವಲ್ರಿ, ಇದು ತಣ್ಣಗಾಗಿದೆ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಪುಡಿ ಮಾಡ್ಕೋಬೇಕು. ಇವಾಗ ಇದನ್ನು ಒಂದು ಬಟ್ಲಿಗೆ ತಗೊಂಡಿಟ್ಕೊಳ್ಳೋಣ. ನಾನು 2 ಮಾವಿನಕಾಯಿ ಹಾಕಿ ತೋರಿಸ್ತಾ ಇದ್ದೀನಿ ರೀ. ಮಾವಿನಕಾಯಿನ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿಟ್ಕೊಂಡಿರೋದು. ಇವಾಗ ಇವನ್ನ ಹೋಳು ಹಚ್ಕೊಳ್ಳೋಣ್ರಿ. ನಿಮ್ಗೆ ಸಣ್ಣ ಬೇಕಾದ್ರೆ ಸಣ್ಣಕ್ಕೆ ಹೋಳು ಹಚ್ಕೊಳ್ರಿ, ಒಂದು ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ ಹೋಳು ಹಚ್ಕೊಳ್ರಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹೋಳನ್ನ ನೀವು ಹೆಚ್ಚಿಟ್ಕೋಬೇಕು. ಇದು 2 ಮಾವಿನಕಾಯಿಗೆ ಅಳತಿ ತೋರಿಸ್ತಾ ಇದ್ದೀನಿ ರೀ. ನಿಮ್ಗೆ ಒಂದು 15-20 ಮಾವಿನಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಕ್ವಾಂಟಿಟಿ ಇದು ಜಾಸ್ತಿ ಆಗುತ್ತೆ ರೀ. ಚಿಕ್ಕ ಬಟ್ಲೆ 1 ಬಟ್ಲು ಮೆಂತ್ಯ ಮತ್ತು 1 ಬಟ್ಲು ಸಾಸಿವೆನ ಹಾಕ್ಕೋಬೇಕಾಗುತ್ತೆ ರೀ. ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಮೆಂತ್ಯನ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೋಬೇಕು ರೀ. ಇವಾಗ ನಾನು 2 ಮಾವಿನಕಾಯಿಗೆ ಇಷ್ಟು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಹೋಳು ಹೆಚ್ಕೊಂಡಿದ್ದೀನ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಹಾಕ್ಕೊಳ್ಳೋಣ ಮಾವಿನಕಾಯಿ ಹೋಳು. ಅದಕ್ಕೆ ಒಂದು 2-3 ಚಮಚದಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ರೀ. ರುಚಿಗೆ ಉಪ್ಪು, ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ. ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಸಾಸಿವೆದು, ಅದನ್ನು ಹಾಕ್ಕೋತಾ ಇದ್ದೀನಿ. 2 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ರೀ. ಇದು ಮಾವಿನಕಾಯಿ ಕಡಿಮೆ ಅಲ್ಲ ಕ್ವಾಂಟಿಟಿ, ಅದಕ್ಕೆ ಇದು ಕಡಿಮೆ ಇರಿ. ಇದು ಜಾಸ್ತಿ ಆದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ರೀ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಮತ್ತು ನಾನು 2 ಗಡ್ಡೆ ಬೆಳ್ಳುಳ್ಳಿನ ಸೋಸಿ ಹಾಕ್ಕೋತಾ ಇದ್ದೀನಿ ರೀ. ನಾವು ವರ್ಷಾನುಗಟ್ಲೆ ಮಾವಿನಕಾಯಿ ಹಾಕ್ತೀವಲ್ರಿ, ಮಾವಿನಕಾಯಿ ಹಿಂಗೆ ಇದೇ ರೀತಿ ರೀ ನಾವು ಕಲಸೋದು. ಒಂದು 15-20 ಕಾಯಿ ಹಿಂಗೆ 30 ಕಾಯಿ ಹಿಂಗೆ ಹಾಕ್ಕೋತೀವಲ್ರಿ, ವರ್ಷ ನಾವು ಇದೇ ರೀತಿ ಕಲಸಿಡ್ತೀವಿ ರೀ. ಅದಕ್ಕೆ ನಾನು ಸಾಂಬಾರು ಬಟ್ಲಕ್ಕೆ 1 ಬಟ್ಲು ಬೆಳ್ಳುಳ್ಳಿ, 20 ಮಾವಿನಕಾಯಿಗೆ 1 ಬಟ್ಲು ಬೆಳ್ಳುಳ್ಳಿನ ಸೋಸ್ಬಿಟ್ಟು ಹಾಕ್ತೀನಿ ರೀ. ನಾವು 2 ಮಾವಿನಕಾಯಿ ಅಲ್ರಿ, ಅದಕ್ಕೆ 1-2 ಗಡ್ಡೆ ಬೆಳ್ಳುಳ್ಳಿನ ಸೋಸಿ ಹಾಕ್ಕೋತಾ ಇದ್ದೀನಿ ರೀ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ ಇದು. ಉಪ್ಪಿನಕಾಯಿ ಇದು ಜೊತೆ ಎಲ್ಲ ಮಿಕ್ಸ್ ಆಗಿ ಕಳಿತೈತಲ್ರಿ, 1-2 ದಿವ್ಸ ಬಿಟ್ಟು ನೀವು ತಿಂತೀರಲ್ಲ, ಅವು ಬೆಳ್ಳುಳ್ಳಿ ಟೇಸ್ಟಿಯಾಗಿರ್ತಾವೆ ನೋಡಿರಿ ಇದು ಉಪ್ಪಿನಕಾಯಿ ಜೊತೆ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಖಾರ ಉಪ್ಪೆಲ್ಲ ಹಾಕ್ಕೊಂಡು. ಮತ್ತು ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ರಲ್ರಿ, ಅದು ಪೂರ ತಣ್ಣಗಾಗ್ಬೇಕು ರೀ. ಇವಾಗ ಅದು ತಣ್ಣಗಾಗಿದೆ, ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸೇರಿಸ್ಕೊಂಡು ಚಮಚದಿಂದ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಖಾರ ಉಪ್ಪು ಅರಿಶಿನ ಮತ್ತು ಮೆಂತ್ಯ ಸಾಸಿವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ ಇದು ದಿಢೀರ್ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ. ಮತ್ತು ನೀವು ವರ್ಷಾನುಗಟ್ಲೆ ಮಾಡೋದು ಕೂಡ ಇದೇ ಥರ ಮಾಡಿಟ್ಕೊಳ್ಳೋದ್ರಿ. ಇದು ಇದೇ ಮೆಥಡ್ ನೋಡಿರಿ ಮಾಡೋದು. ನೋಡಿ ತುಂಬ ಟೇಸ್ಟಿಯಾಗಿದೆ. ಈ ಥರ ಮಾವಿನಕಾಯಿ ಮಾಡ್ಕೊಂಡು ನೋಡಿ ನೀವು, ತುಂಬ ರುಚಿಯಾಗಿರುತ್ತೆ. ಇವಾಗ ಒಂದು ಕಾಜಿನ ಬರಣಿ ತೊಗೊಂಡು ನಾನು ಕೆಳಗಡೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ರೀ. ಅರ್ಧ ಉಪ್ಪು ಹಾಕ್ಕೊಂಡಿದ್ದೀನಿ, ಮಾವಿನಕಾಯಿ ತುಂಬ್ಕೋತಾ ಇದ್ದೀನಿ ನೋಡಿ. ಕಲಿಸ್ಬಿಟ್ಟು ಮಾವಿನಕಾಯಿ ಇದಕ್ಕೆ ತುಂಬ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ನೋಡಿರಿ ಇದು ಮಾವಿನಕಾಯಿ. ನೀವು ಸಾಂಬಾರು ಅನ್ನಕ್ಕೆ ಇದ್ರ ರಸ ತುಂಬ ರುಚಿಯಾಗಿರುತ್ತೆ ನೋಡಿರಿ. ಸಾಂಬಾರು ಮಾಡಿರಲಿಲ್ಲ ಅಂದ್ರೆ ಈ ಮಾವಿನಕಾಯಿ ರಸ ಹಾಕ್ಕೊಂಡು ನೀವು ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ ಇದು. ಮಾವಿನಕಾಯಿ ರಸ ಅನ್ನ ತುಂಬ ರುಚಿಯಾಗಿರುತ್ತೆ ನೋಡಿ. ಇವಾಗ ಡಬ್ಬಿಗೆ ತುಂಬಿಬಿಟ್ಟು ಮುಚ್ಚಿ ಇಟ್ಕೋತಾ ಇದ್ದೀನಿ. ಈಗ 2 ದಿವಸ ಆದಮೇಲೆ ತೋರಿಸ್ತೀನಿ ನೋಡಿರಿ. 2 ದಿವಸ ಬಿಟ್ಟು 2 ದಿವಸ ನಾನು ಹಾಗೆ ಮುಚ್ಚಿಟ್ಟಿದ್ದೆ ರೀ. 2 ದಿವಸ ಆದಮೇಲೆ
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ಟೇಸ್ಟಿಯಾಗಿದೆ ನೋಡಿ. 2 ದಿವಸ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೀವು ಇದನ್ನು ಬಳಸ್ಬೋದು ರೀ, ತುಂಬ ರುಚಿಯಾಗಿರುತ್ತೆ ನೋಡಿರಿ. ಇವಾಗ ನೋಡಿ ಮಾವಿನಕಾಯಿ ರೆಡಿ ಆಯ್ತಲ್ಲ, ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ಸೂಪರ್ ಆಗಿದೆ ನೋಡಿ ಮಾವಿನಕಾಯಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.